ತೆಂಗಿನ ಬೇಸಾಯದಲ್ಲಿ ಪ್ರಾರಂಭಿಕವಾಗಿ ತೆಂಗಿನ ಸಸಿಗಳನ್ನು ನಾಟಿ ಮಾಡಿದಾಗ ಅದರ ಕಾಂಡಗಳು ಮೃದುವಾಗಿರ್ತವೆ. ಅಂದರೆ ವಯಸ್ಸಾಗಿರೋ ಮರದನ್ನ ಹೋಲಿಸಿದಾಗ ಅಂಥ ಸಂದರ್ಭದಲ್ಲಿ ಸೂರ್ಯನ ಬೆಳಕು ನೇರವಾಗಿ ಈ ಕಾಂಡದ ಮೇಲೆ ಬಿದ್ದಾಗ ಅಲ್ಲಿ ಬಿರುಕು ಬರ್ತದೆ. ಬಿರುಕು ಬಂದಾಗ ಒಳಗಡೆಯಿಂದ ರಸ ಸೋರ್ತದೆ. ಆ ಮೂಲಕ ರಸ ಸೋರಿ ಗೋಂದಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಇಡೀ ತೆಂಗಿನ ಗಿಡಕ್ಕೆ ದುಷ್ಪರಿಣಾಮ ಬೀಳುತ್ತದೆ. ಆದ ಕಾರಣ ನಾವೇನು ಮಾಡಬೇಕು ಅಂದರೆ, ಬುಡದಿಂದ ಒಂದು 10 ಅಡಿ ಎತ್ತರಕ್ಕೆ ಈ ಸುಣ್ಣ ಸಿಗ್ತದಲ್ಲ, ಆ ಸುಣ್ಣವನ್ನು ಕರಗಿಸಿ ಗಟ್ಟಿಯಾಗಿ ಕರಗಿಸಿ ಸುತ್ತಲೂ ಸಹ ಬೆಳೆದ್ರೆ ಆ ಸೂರ್ಯನ ಬೆಳಕು ಡೈರೆಕ್ಟಾಗಿ ಕಾಂಡಕ್ಕೆ ಬಿಡದೆ ಹಿಂದಕ್ಕೆ ಹೋಗುತ್ತೆ. ಸೊ ಈ ಮುಖೇನ ಆ ಮುಂದೆ ಆಗತಕ್ಕಂಥ ಅನಾಹುತವನ್ನು ಸುಣ್ಣ ಬೆಳೆಯುವುದರ ಮುಖೇನ ತಪ್ಪಿಸ್ಬೋದು ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ.